ಹುಬ್ಬಳ್ಳಿ ಧಾರವಾಡದ ಬೈಪಾಸ್ ಟೋಲ್ನ ಗಡುವು ಅಂತ್ಯವಾಗಿದೆ. ಹುಬ್ಬಳ್ಳಿ ಧಾರವಾಡ ಬೈಪಾಸ್ ಟೋಲ್ನ ಗಡುವು ಅಂತ್ಯವಾಗಿದೆ. ಸೆಪ್ಟೆಂಬರ್ 6ರಿಂದ 2 ಟೋಲ್ ಕ್ಲೋಸ್. ನರೇಂದ್ರ ಮತ್ತು ಗಬ್ಬೂರ ಬಳಿ ಇದ್ದಂತಹ ಟೋಲ್ಗಳು ಇವು. ನಂದಿ ಹೈವೇ ಡೆವಲಪರ್ಸ್ ಲಿಮಿಟೆಡ್ಗೆ ಸೇರಿದಂತಹ ಟೋಲ್ ಇವಾಗಿವೆ. ನರೇಂದ್ರ ಮತ್ತು ಗಬ್ಬೂರ ಬಳಿ ಇದ್ದಂತಹ ಟೋಲ್ಗಳು ನಂದಿ ಹೈವೇ ಡೆವಲಪರ್ಸ್ ಅವರಿಗೆ ಸೇರಿದೆ. 1998ರಿಂದ ಆರಂಭವಾಗಿರುವಂತಹ ಟೋಲ್ ಇದು. ಮೇನಲ್ಲಿಯೇ ಅಂತ್ಯಗೊಂಡಿದ್ದ ಟೋಲ್ನ ಅವಧಿ ಸೆಪ್ಟೆಂಬರ್ 6ರವರೆಗೆ ಅವಧಿಯನ್ನ ಕೇಂದ್ರ ಸರ್ಕಾರ ವಿಸ್ತರಣೆ ಮಾಡಿತ್ತು. ಈಗ ಸಂಪೂರ್ಣವಾಗಿ ಟೋಲ್ ಅವಧಿ ಅಂತ್ಯವಾಗಿದೆ. ಹೀಗಾಗಿ ಟೋಲ್ ಸಿಬ್ಬಂದಿಗೂ ಸೂಚನೆಯನ್ನ ನೀಡಿದೆ ನಂದಿ ಕಂಪನಿ. ಹುಬ್ಬಳ್ಳಿ ಧಾರವಾಡ ಬೈಪಾಸ್ ಟೋಲ್ನ ಗಡುವು ಅಂತ್ಯ ಹಿನ್ನೆಲೆ ಸೆಪ್ಟೆಂಬರ್ 6ರಿಂದ 2 ಟೋಲ್ಗಳು ಕ್ಲೋಸ್ ಆಗಲಿವೆ. ನರೇಂದ್ರ ಮತ್ತು ಗಬ್ಬೂರ ಬಳಿ ಇರುವಂತಹ ಟೋಲ್ಗಳು ಇವು. ನಂದಿ ಹೈವೇ ಡೆವಲಪರ್ಸ್ ಲಿಮಿಟೆಡ್ಗೆ ಸೇರಿರುವಂತಹ ಟೋಲ್ ಇವಾಗಿವೆ. 1998ರಿಂದ ಈ ಟೋಲ್ ಆರಂಭವಾಗಿರೋದು. ಗಂಟಿ ಹಾಗೂ ಗ್ರಾಮಸ್ಥರ ನಡುವೆ ಮಾರಾಮಾರಿಯಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ನೀರುಗಂಟಿ ಹಾಗೂ ಗ್ರಾಮಸ್ಥರ ನಡುವೆ ಮಾರಾಮಾರಿಯಾಗಿದೆ. ಹಸೂಡಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಇಂಥದ್ದೊಂದು ಘಟನೆ ನಡೆದಿರುವಂಥದ್ದು. ಶಿವಮೊಗ್ಗ ತಾಲೂಕಿನ ಹಸೂಡಿ ಗ್ರಾಮ ಪಂಚಾಯಿತಿ ಇದು. ಖರ್ಚು ವೆಚ್ಚದ ಲೆಕ್ಕ ಕೇಳಿದ್ದಕ್ಕೆ ಮಾರಾಮಾರಿ ನಡೆದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಿಡಿಒ ಎದುರೇ ಹೊಡೆದಾಟವನ್ನ ನಡೆಸಿದ್ದಾರೆ. ನೀರುಗಂಟಿ ಹನುಮಂತಪ್ಪಗೆ ಕುರ್ಚಿಯಿಂದ ಅಜರ್ ಅನ್ನೋನು ಹಲ್ಲೆಯನ್ನ ಮಾಡಿದ್ದಾನೆ. ಅಧ್ಯಕ್ಷೆ ಪಿಡಿಒ ಕುಮ್ಮಕ್ಕಿನಿಂದಲೇ ಹಲ್ಲೆ ಅಂತ ಸ್ಥಳೀಯರು ಆರೋಪವನ್ನ ಮಾಡ್ತಿದ್ದಾರೆ.